ಶೆಟ್ಟರ್ ಬೆನ್ನಲ್ಲೇ ಲಕ್ಷ್ಮಣ ಸವದಿ ಕೂಡ ಬಿಜೆಪಿ ಸೇರ್ಪಡೆ ಆಗ್ತಾರಾ? ಇಂತಹ ಚರ್ಚೆ ರಾಜ್ಯ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಅದಕ್ಕೆ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯ ದೊಡ್ಡ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ನನಗೆ ಒಳ್ಳೆ ಸ್ನೇಹಿತರು ಕೂಡ ಇದ್ದಾರೆ ಅಂತ ಹೇಳಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಮುಂದಿನ ನಿರ್ಣಯ ಏನು ಅಂತ ನೋಡಬೇಕು ಅಂತ ಹೇಳಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನನ್ನ ಯಾರು ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲ್ಲ ಅವ್ರ ಹೆಸರನ್ನ, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡಲ್ಲ ಅಂತ ಹೇಳಿದ್ದಾರೆ. ಎಲ್ಲದಕ್ಕೂ ಸಂದರ್ಭ ಉತ್ತರ ಕೊಡುತ್ತೆ, ಕಾದು ನೋಡಿ ಅಂತಷ್ಟೇ ಅಥಣಿಯಲ್ಲಿ ಕಾಂಗ್ರೆಸ್ನ ಶಾಸಕ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಹಜವಾಗಿ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ. ನಿರ್ಣಯ ತಗೊಳ್ತಕ್ಕಂಥದ್ದು ನಾನು. ಅಂದ್ರೆ ಯಾರು ಯಡಿಯೂರಪ್ಪ ಮಾಡ್ತಾ ಇದ್ದಾರೆ ಸರ್? ಯಾರು ಮಾಡ್ತಾ ಇದ್ದಾರೆ? ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಸಾರ್ವಜನಿಕವಾಗಿ ಅದನ್ನು ಹೇಳಲಿಕ್ಕೂ ಬರೋದಿಲ್ಲ. ಅಲ್ಲಿ ಹಿರಿಯರು ಇದ್ದಾರೆ, ಸ್ನೇಹಿತರಿದ್ದಾರೆ, ಮತ್ತು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರತಕ್ಕಂಥ ಅನೇಕ ಮುಖಂಡರು ಇದ್ದಾರೆ. ಅವರೆಲ್ಲರೂ ಸಂಪರ್ಕದಲ್ಲಿದ್ದಾರೆ. ಇವೆಲ್ಲೂ ಆಂತರಿಕ ಮತ್ತು ಒಂದು ವಿಶ್ವಾಸಕ್ಕೆ ಅರ್ಹರಾಗಿರ್ತಕ್ಕಂಥ ಸಮಯ ಮತ್ತು ಸಂದರ್ಭಗಳು ಇರ್ತವೆ. ಸಹಜವಾಗಿ ಅವತ್ತು ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಮತ್ತು ಅನುಕೂಲಗಳು ಆಗಿದ್ದಾವೆ. ಆ ಅನುಕೂಲತೆಯನ್ನು ಮನವರಿಕೆ ಮಾಡಿಕೊಂಡೇ ಬಿ ಜೆ ಪಿ ಅವರು ಇವತ್ತು ಪುನಃ ತಮ್ಮ ಪಕ್ಷಕ್ಕೆ ಬರಮಾಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿದ್ದಾರೆ. ಬಟ್ ಅದ್ಯಾವುದಕ್ಕೂ ನಾನು ಒಳಗಾಗಲ್ಲ. ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನೋಡೋಣ, ಕಾಲ ಸಂದರ್ಭ ಇವೆಲ್ಲವೂ ಉತ್ತರ ಕೊಡುತ್ತೆ. ಕಾಲಾಯ ತಸ್ಮಾಯ ನಮಃ ಅಂತ ಹೇಳ್ತಾರೆ. ಸಹಜವಾಗಿ ಸಂಪರ್ಕ ಮಾಡ್ತಾರೆ. ಮಂಡ್ಯದಲ್ಲಿ ಮೇಲುಕೋಟೆಯಲ್ಲಿ ನಾಮದ ವಿವಾದ ಅಂತ್ಯವಾಗಿದೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಗೋಪುರದ ಮೇಲಿನ ನಾಮದ ವಿಷಯವಾಗಿ ಕೋರ್ಟ್ ತನಕನೂ ಕೂಡ ವಿವಾದ ಹೋಗಿತ್ತು. ಸುದೀರ್ಘವಾಗಿ ವಿಚಾರಣೆ ಮಾಡಿದಂತ ಕೋರ್ಟ್ ಫೈನಲಿ ಒಂದು ಆದೇಶವನ್ನು ಕೊಟ್ಟಿದೆ. 52 ವರ್ಷಗಳ ಸುದೀರ್ಘ ವಿವಾದ ಕಡೆಗೂ ಅಂತ್ಯ ಕಂಡಿದೆ. ವಡಗಲೈ ನಾಮದ ಬದಲು ತೆಂಕಲೈ ನಾಮ ಹಾಕುವಂತೆ ಕೋರ್ಟ್ ಆದೇಶ ಕೊಟ್ಟಿದೆ. ಪಾಂಡವಪುರ ಸಿವಿಲ್ ನ್ಯಾಯಾಲಯ ಇತ್ಯರ್ಥ ಮಾಡಿದೆ. ತೆಂಕಲೈ ನಾಮ ಹಾಕುವಂತೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ 52 ವರ್ಷ ಆದ್ಮೇಲೆ ದೇವಸ್ಥಾನದಲ್ಲಿ ಗೋಪುರದ ಮೇಲೆ ನಾಮವನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ವಡಗಲೈ ನಾಮದ ಬದಲು ತೆಂಕಲೈ ನಾಮವನ್ನ ಹಾಕಲಾಗ್ತಾ ಇದೆ. ಈಗ ನಾಮದ ವಿಚಾರವಾಗಿ 52 ವರ್ಷಗಳಿಂದ ಸುದೀರ್ಘವಾಗಿ ಒಂಥರ ಕಿತ್ತಾಟ ನಡೀತಾಲೇ ಇತ್ತು. 52 ವರ್ಷ ಆದ್ಮೇಲೆ ಗೋಪುರದ ಮೇಲೆ ತೆಂಕಲೈ ನಾಮ ಹಾಕಬೇಕು ಅಂತೇಳಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲೇ ಗೋಪುರದ ಮೇಲೆ ತೆಂಕಲೈ ನಾಮವನ್ನ ಹಾಕಲಾಗಿದೆ. ಹಿಂದೆ ಗೋಪುರದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಗೋಪುರದ ಮೇಲೆ ವಡಗಲೈ ನಾಮವನ್ನ ಹಾಕಲಾಗಿತ್ತಂತೆ. ಈ ನಾಮ ಬದಲಾವಣೆ ಆಗಬೇಕು ಅಂತೇಳಿ 1973ರಲ್ಲಿ ಹೈಕೋರ್ಟ್ ತನಕನೂ ಕೂಡ ಈ ವಿವಾದ ಹೋಗಿತ್ತು. ಆ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀವಿ. ಈ ಹಿಂದೆ ಇದ್ದಂಥ ವಡಗಲೈ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಯು ಶೇಪಲ್ಲಿ ಇದೆಯಲ್ಲ ಕೆಳಗೆ, ಅದು ವಡಗಲೈ, ಆ ನಾಮವನ್ನ ಗೋಪುರದ ಮೇಲೆ ಹಾಕಿದ್ರು. ಆದರೆ ಇದಲ್ಲ ಅಂಥೇಳಿ 1973ರಲ್ಲಿ ತೆಂಕಲೈ ನಾಮ ಹಾಕಬೇಕು ಅಂತ ಹೇಳಿ ಹೈಕೋರ್ಟ್ ಮೆಟ್ಲನ್ನು ಹತ್ತಲಾಗಿತ್ತು. ಹೈಕೋರ್ಟ್ ಇದನ್ನ ಪಾಂಡವಪುರ ಸಿವಿಲ್ ನ್ಯಾಯಾಲಯಕ್ಕೆ ಪ್ರಕರಣವನ್ನು ಶಿಫ್ಟ್ ಮಾಡಿತ್ತು. ಸುದೀರ್ಘವಾದ ವಾದ ವಿವಾದ ಎಲ್ಲ ಆದ್ಮೇಲೆ ಫೈನಲ್ ಈಗ ತೆಂಕಲೈ ನಾಮವನ್ನ ಹಾಕಬೇಕು ಗೋಪುರದ ಮೇಲೆ ಅಂತ ಕೋರ್ಟ್ ಆದೇಶ ಕೊಡ್ತಾ ಇದ್ದಂತೆ ಧಾರ್ಮಿಕ ದತ್ತಿ ಇಲಾಖೆ ಮತ್ತೆ ಅಧಿಕಾರಿಗಳ ಸಮ್ಮುಖದಲ್ಲಿ ಗೋಪುರದ ಮೇಲೆ ತೆಂಕಲೈ ನಾಮವನ್ನ ಹಾಕಿದ್ದಾರೆ. ಮಂಡ್ಯದಲ್ಲಾಗಿರೋದು 52 ವರ್ಷದ ಬಳಿಕ ನಾಮದ ವಿವಾದ ಬಗೆಹರಿದಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ತಾ ಹೋಗೋಣ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮೇಲುಕೋಟೆ ದೇವಸ್ಥಾನದ 4ನೇ ಸ್ಥಾನಿಕರಾಗಿರುವಂತ ಶ್ರೀನಿವಾಸ್ ಆಚಾರ್ಯ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆಚಾರ್ಯರೇ ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ. ಈಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಗೋಪುರದಲ್ಲಿ ನಾಮದ ವಿವಾದ 52 ವರ್ಷ ಆದ್ಮೇಲೆ ಸುದೀರ್ಘ ವಾದ ಪ್ರತಿವಾದ ಎಲ್ಲ ನಡೀತು. ಫಸ್ಟ್ ನಮ್ಮ ಜನಸಾಮಾನ್ಯರಿಗೆ ಈ ವಡಗಲೈ ನಾಮ ಅಂದ್ರೇನು, ತೆಂಕಲೈ ನಾಮ ಏನು, ಅದ್ರ ಡಿಫ್ರೆನ್ಸ್ ಹೇಳ್ಬೋದಾ? ಖಂಡಿತವಾಗ್ಲು. ತೆಂಕಲೈ ಅಂತ ಹೇಳಿದ್ರೆ ಬಹುತೇಕ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ 12 ಆಳ್ವಾರರುಗಳಿದ್ದಾರೆ. ಅಂದ್ರೆ ವಿವಿಧ ಜಾತಿಯ ಆಳ್ವಾರರು ಅಂತ ಹೇಳ್ತಾರೆ. ಅವರೆಲ್ಲ ಭಕ್ತಿ ಪಂಥದವರು. ಆ ಭಕ್ತಿ ಪಂಥದವರು ಒಡಗೂಡಿ ಒಂದು ಸಂಪ್ರದಾಯವನ್ನ ಆಚರಣೆ ಮಾಡ್ತಾರೆ. ಇದನ್ನೇ ನಾವು ತೆಂಕಲೈ ಅಂತ ಹೇಳ್ತೀವಿ.
ವೇದ ಪ್ರಮಾಣವನ್ನು ಇಟ್ಕೊಂಡು ಬರೀ ವೇದದಿಂದನೇ ಕರ್ಮವನ್ನ ಆಚರಣೆ ಮಾಡಿ ಬಹುತೇಕ ಆಚಾರ ವಿಚಾರಗಳನ್ನು ನೋಡುವಂಥದ್ದು ವಡಗಲೆ ನಾಮ. ಈ ಎರಡೂ ನಾಮಗಳಿಗೆ ಒಂದು ವಿಶೇಷವಾದಂಥದ್ದು ಇದೆ. ಅಂದ್ರೆ ಯು ಅನ್ನೋ ಆಕಾರ ವಡಗಲೆ ಅಂತಾನು, ವೈ ಅಂತ ಹೇಳುವಂಥದ್ದು ಅದನ್ನ ತೆಂಕಲೆ ಅಂತಾನು ಕೂಡ ಕರೀತೇವೆ. ಈ ತೆಂಕಲೆ ಸಂಪ್ರದಾಯದವರು ವೇದವನ್ನೂ ಅನುಸರಿಸಿ ಮತ್ತು ದಿವ್ಯ ಪ್ರಬಂಧ ಅಂದ್ರೆ ಎಲ್ಲ ಆಳ್ವಾರಗಳು ಮಾಡಿರುವಂತಹ ದಿವ್ಯ ಪ್ರಬಂಧಗಳನ್ನು ಅನುಸರಿಸಿ ಪೂಜೆಯಲ್ಲಿ ಪಾಲ್ಗೊಳ್ಳುವಂತವರಿಗೆ ತೆಂಕಲೆ ಅನ್ನೋ ಒಂದು ಸಂಪ್ರದಾಯವನ್ನ ಬಂದಿದೆ. ಇದಕ್ಕೆ ರಾಮಾನುಜಾಚಾರ್ಯರು ಪ್ರಥಮವಾಗಿ ಎಲ್ಲ 108 ದೇವಸ್ಥಾನಗಳಲ್ಲಿಯೂ ಕೂಡ ಇವು ಬಹುತೇಕ ಭಾರತದಲ್ಲಿರುವಂತ ಎಲ್ಲ ದೇವಾಲಯಗಳು ಕೂಡ ಈಗ ಆರಂಭ ಆಗಿರುವಂತ ಅಯೋಧ್ಯೆಯೂ ಕೂಡ ಆ ತೆಂಕಲೆ ಸಂಪ್ರದಾಯದಲ್ಲಿ ನಡೀತಾ ಇದೆ. ಬಹುತೇಕ ಈ ಮೇಲುಕೋಟೆ ವಿಷಯಕ್ಕೆ ಬಂದ್ರೆ ರಾಜ ಮಹಾರಾಜರ ಆಳ್ವಿಕೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಈ ಒಂದು 52 ವರ್ಷಗಳ ಹಿಂದೆ ಅಂತ ಹೇಳ್ತೀವಿ, ಅದೇ ಅದಕ್ಕೂ 100 ವರ್ಷದ ಹಿಂದೆ ಅದನ್ನ ಮಾಡಿದ್ರವರು. ಬಟ್ ಇದು ಪುರಾತನವಾಗಿ ತೆಂಗಲೆ ಸಂಪ್ರದಾಯವೇ ನಡ್ಕೊಂಡು ಬರ್ತಾ ಇದ್ದದ್ದು. ಈಗ ಒಂದು ಅಂದ್ರೆ ಗೋಪುರ ಮರು ನಿರ್ಮಾಣವಾಗುವಂತಹ ಸಂದರ್ಭದಲ್ಲಿ ಮತ್ತು ಶಿಥಿಲಗೊಂಡಂತಹ ಗೋಪುರವನ್ನ ಸರಿಪಡಿಸುವಂತಹ ಸಂದರ್ಭದಲ್ಲಿ ಸರಿಪಡಿಸಿ ಮತ್ತೆ ಯು ನಾಮವನ್ನ ಅವ್ರು ಹಾಕ್ತಾರೆ. ಅದು ಸುದೀರ್ಘ ಕೋರ್ಟ್ಗೆ ಹೋಗಿ ಸುದೀರ್ಘವಾಗಿ ಗೆದ್ದು ಈಗ ವೈ ನಾಮವನ್ನ ಹಾಕಿದ್ದಾರೆ. ಅಲ್ಲ, ಜೀರ್ಣೋದ್ಧಾರ ಸಂದರ್ಭದಲ್ಲಿ ಯಾರು ಆಪೋಸ್ ಮಾಡ್ಲಿಲ್ವಾ? ವಡಗಲೈ ನಾಮ ಯಾಕೆ ಹಾಕಿದ್ರಾಗ? ಅಂದ್ರೆ ಆಪೋಸ್ ಮಾಡಿದ್ರು ಕೂಡ ಪ್ರಭಾವಿತ ಇದ್ದಂತ ಸಂದರ್ಭದಲ್ಲಿ ಮಾಡಿದ್ದಾರೆ. ಅದಕ್ಕೋಸ್ಕರನೇ ನ್ಯಾಯ ದೊರಕಿಸ್ಕೊಳ್ಬೇಕು ಅಂತ ಹೇಳಿ ಇವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಯಾರು ಹೋಗಿದ್ರು ಮತ್ತೆ ಸುದೀರ್ಘವಾಗಿ ವಿಚಾರಣೆ ನಡೀತಲ್ಲ, ಅವಾಗ ವಾದ ಪ್ರತಿವಾದ ಯಾವ ತರ ಇತ್ತು? ಇದು ಸರಿ ಇದೆ ಅಂತ ವಾದ ಮಾಡಿದವ್ರು ಎಷ್ಟು ಜನ ಇದ್ರು? ಅಯ್ಯೋ, ಬೇಕಾದಷ್ಟು ಜನ. ಈ ಮೇಲ್ಕೋಟೆಯಲ್ಲಿ ಸುಮಾರು ಪರ್ಸೆಂಟೇಜ್ ಆಫ್ ತೆಂಗಲೆಗೆ ಇದ್ದಾರೆ. ಅಂದ್ರೆ ಆ ಸಂಪ್ರದಾಯದಲ್ಲಿ ಫಾಲೋ ಮಾಡೋರೆ ತುಂಬಾ ಜನ ಇದ್ದಾರೆ. ಅದಕ್ಕೆ ಅನೇಕ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಇದು ಯಾಕೆ ಹಿಂಗಾಯ್ತು, ಹೇಗೆ ನಾಮ ಇತ್ತದು, ಬಹುತೇಕ ಆ ಸಂಪ್ರದಾಯ ನಡ್ಕೊಂಡು ಬಂದಿದ್ದು ಹೇಗೆ, ಇದು ನಮಗೆ ಅನ್ಯಾಯ ಆಗಿರೋದು ಎಲ್ಲವನ್ನು ಸ್ಪಷ್ಟವಾಗಿ ಕೋರ್ಟ್ ಅಲ್ಲಿ ತೋರಿಸಿದ್ದಾರೆ ಅವರು. ಹಾಗಾಗಿ ಅವ್ರಿಗೆ ಒಂದು ಕೂಲಂಕುಷವಾದಂತಹ ವರದಿಯನ್ನು ತಗೊಂಡು ಅದರ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಆ ನಂತರ ಅದಕ್ಕೆ ಅಂತಿಮ ಆದೇಶವನ್ನು ಹೊರಡಿಸಿದ್ದಾರೆ. ಆದೇಶ ಆದ್ಮೇಲೆಯೂ ಕೂಡ 3 ತಿಂಗಳ ಕಾಲಾವಕಾಶವಿದ್ದು ಅದನ್ನ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಅನಂತರ ಕಮಿಷನರ್ ಆದೇಶವನ್ನು ಮಾಡಿ ಆನಂತರ ನಿನ್ನೆ ಅದು ಆ ನಾಮವನ್ನು ಹಾಕಿದ್ದಾರೆ. ಈ ಗೋಪುರದ ಮೇಲೆ ತೆಂಕಲೈ ನಾಮ ಆಗಿದೆ, ಹಾಕಿದ್ದಾರೆ. ಹೌದು, ಹಾಕಿದೆ. ಮತ್ತು ದೇವರ ಮೇಲೆಯೂ ಕೂಡ ಈ ವಡಗಲೆ ನಾಮ ಇದ್ದಂತದ್ದಕ್ಕೆ ಕೇಸ್ಗೆ ಹೋಗಿ ಇಲ್ಲ ಅದು ತೆಂಗಲೆ ಆಗ್ಬೇಕು ಅಂತ ಹೇಳಿ ಮತ್ತೆ ಆ ನಾಮವನ್ನು ತೆಗೆಸುವಂತದ್ದು ಇನ್ನೂ ವ್ಯಾಜ್ಯದಲ್ಲಿದೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ಮಾತನಾಡೋದು ತಪ್ಪಾಗುತ್ತೆ. ಓಕೆ ಓಕೆ ಫೈನ್. ಥ್ಯಾಂಕ್ ಯು ಶ್ರೀನಿವಾಸ್ ಆಚಾರ್ಯರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.